तुम प्रेम हो तुम प्रीत हो मनमीत हो राधे मेरी मनमीत हो. ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ಜನವರಿ 12 ನ್ಯಾಷನಲ್ ಯೂತ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಹೈಸ್ಕೂಲ್ ಟೈಮ್ ಒಳಗ ಈ ನ್ಯಾಷನಲ್ ಯೂತ್ ಡೇಗ ಪ್ರತಿ ವರ್ಷ ಅವರು ಸ್ಪೀಚ್ ಕಾಂಪಿಟೇಷನ್ ಇಡ್ತಾ ಇದ್ರು. ನಮ್ಮ ಚಿಕ್ಕೋಡಿ ತಾಲೂಕಾ ಮಟ್ಟದಲ್ಲಿ ಬರ್ತಕ್ಕಂತಹ ಎಲ್ಲ ಸ್ಕೂಲ್ಸ್ಗಳಲ್ಲಿ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ನಮ್ಮ ಸ್ಕೂಲು ಮತ್ತೆ ಇನ್ನೊಂದು ಸ್ಕೂಲ್ ಪಕ್ಕದಲ್ಲೇ ಒಂದು ದೊಡ್ಡ ಹಾಲಲ್ಲಿ ನಡೀತಾ ಇತ್ತಿದೆಲ್ಲ. ಅದಕ್ಕೆ 3 ಜನ ಜಡ್ಜ್ಗಳನ್ನಂತ ಹೇಳಿ ಕರ್ಕೊಂಡು ಬರ್ತಾ ಇದ್ರು. ಎಲ್ಲಾರ್ದು ಸ್ಪೀಚ್ ಆದ ತಕ್ಷಣ ಅವ್ರ ಹಾವಭಾವ, ಅವ್ರದ್ದು ಬೋಲ್ಡ್ನೆಸ್ಸು, ಅವ್ರದ್ದು ಕಂಟೆಂಟು ಹೇಗಿತ್ತು, ರೆಪ್ರೆಸೆಂಟೇಷನ್ನು ಎಲ್ಲ ನೋಡ್ಕೊಂಡು ಅವರು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ರು. ನಾ 10th ಇರ್ಬೇಕಾದ್ರೆ ಈ ಕಾಂಪಿಟೇಷನ್ ಒಳಗೆ ನನಗೆ ಫಸ್ಟ್ ಪ್ರೈಸ್ ಬಂತು. ನಾನು ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನುವಂತಹ ಟಾಪಿಕ್ ಒಳಗೆ ಸ್ಪೀಚ್ ಕಾಂಪಿಟೇಷನ್ ಕೊಟ್ಟಿದ್ದೆ. ಭಾಳ ಒಳ್ಳೊಳ್ಳೆ ಕಂಟೆಂಟ್ ಅನ್ನು ಅದ್ರಲ್ಲಿ ನಾನು ಹೇಳಿದ್ದೆ. ಲಂಚಾವತಾರ ಅನ್ನುವಂಥ ನಾಟಕದ ಬಗ್ಗೆ ಅದ್ರಲ್ಲಿ ಮಾತಾಡಿದ್ದೆ. ಆ್ಯಂಡ್ ನನ್ನ ಹೈಟ್ ಕಡಿಮೆ ಐತ್ರಿ. ನಾನು ಪೋಡಿಯಂ ಮುಂದೆ ಹೋಗಿ ನಿಂತ್ಕೊಂಡ್ರೆ ಇದಿಷ್ಟ ಕಾಣ್ತೈತ್ರಿ ಬೇರೆದವ್ರಿಗೆ, ಪೂರ್ತಿ ಕಾಣಂಗೇ ಇಲ್ಲ ನಾನು. ಅದಕ್ಕೆ ನಾನು ಅಲ್ಲಿ ಹೋಗಿ ನಿಂತ್ಕೊಳ್ಳೆ ಡಿಮ್ಯಾಂಡ್ ಮಾಡಿದೆ, ಪೋಡಿಯಂ ಬ್ಯಾಡ್ರಿ, ನನಗೆ ಮೈಕ್ ಬೇಕ್ರಿ ಅಂತ ಹೇಳಿ. ಸೊ ಮೈಕ್ ಇತ್ತು ಆಲ್ರೆಡಿ. ಅಲ್ಲಿ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದೆ ನಂದು ಸ್ಪೀಚ್. ಜಡ್ಜ್ ಆಗಿ ಯಾರು ಬಂದಿದ್ರು ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವಂಥ ಹುಡುಗರಿಗೆ ಗೊತ್ತಿರ್ಬೋದು ಇವ್ರ ಹೆಸರು, ವೀರೇಶ್ ಪಾಟೀಲ್ ಸರ್ ಅಂತ ಹೇಳಿ. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಅಲ್ಲಿಂದ ಕಲ್ತ್ಕೊಂಡು ಬಂದು ಒಬ್ಬ ಟೀಚರ್ ಆಗಿ ಆಯ್ಕೆಯಾಗಿ ಹಲವಾರು ಶಾಲೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ವೀರೇಶ್ ಪಾಟೀಲ್ ಸರ್ ಅಂತ ಹೇಳಿ. ಆ ಟೈಮಲ್ಲಿ ನಾನು 10th ಇರಬೇಕಾದ್ರೆ ಅವರು ಹಾಲ್ಸಿದ್ದನಾಥ ಕೋಡಿ ಅನ್ನುವಂಥ ಒಂದು ಸ್ಕೂಲ್ ಒಳಗೆ, ಹಾಲ್ಸಿದ್ದನಾಥ ಕೋಡಿ ಅನ್ನುವಂಥ ಒಂದು ಗ್ರಾಮದ ಸ್ಕೂಲ್ ಒಳಗೆ, ಸರ್ಕಾರಿ ಶಾಲೆ ಒಳಗೆ ಟೀಚರ್ ಆಗಿದ್ರು. ಅವ್ರ ಬಗ್ಗೆ ಯಾಕೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ಅವ್ರ ಆಧ್ಯಾತ್ಮಿಕ ಪರ್ಸನ್, ಅವ್ರು ಬಹಳ ಸ್ಪಿರಿಚುವಲ್ ಪರ್ಸನ್. ಬೇರೆ ಎಲ್ಲ ಕಡೆ ಪ್ರವಚನ ಹೇಳೋದಕ್ಕೆ ಹೋಗ್ತಾರೆ, ಒಳ್ಳೊಳ್ಳೆ ಮೋಟಿವೇಶನ್ ಅನ್ನ ಮಾತಾಡೋದಕ್ಕೆ ಹೋಗ್ತಾರೆ ಅವರು. ಎಲ್ಲರೂ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ವೀರೇಶ್ ಪಾಟೀಲ್ ಸರ್ ಅವ್ರನ್ನ. ಸೊ ಅವರು ನಮಗೆ ಜಡ್ಜ್ ಆಗಿ ಬಂದಿದ್ರು. ಆ್ಯಂಡ್ ಇನ್ ದ್ಯಾಟ್ ಕಾಂಪಿಟೇಷನ್ ಐ ಸೆಕ್ಯೂರ್ಡ್ ಫಸ್ಟ್ ಪ್ರೈಸ್. ಸೊ ಒಂದು ದೊಡ್ಡ ಢಾಲ್ ಕೊಟ್ಟಿರ್ರಿ, ಆ ಢಾಲು, ಆಮೇಲೆ 3000 ರೂಪೀಸ್ ಮನಿ ಪ್ರೈಸು. ಸೊ ಇದೆಲ್ಲ ಸಿಕ್ತು. ಢಾಲ್ ಬಂದು ಮನೆಗೆ ರೀಚ್ ಆಯಿತು. ಜನವರಿ 12ಕ್ಕೆ ಇದು ನಡೆದಿತ್ತು. ಜನವರಿ 26 ರಿಪಬ್ಲಿಕ್ ಡೇ ದಿನ ವೀರೇಶ್ ಪಾಟೀಲ್ ಸರ್ ಅವರು ನಮ್ಮ ಫಾದರಿಗೆ ಕಾಲ್ ಮಾಡ್ತಾರೆ. ಗಣರಾಜ್ಯದ ದಿನದ ಪ್ರಯುಕ್ತ ನಮ್ಮ ಶಾಲೆಗೆ ನಿಮ್ಮ ಮಗಳನ್ನ ಫ್ಲಾಗ್ ಹೋಸ್ಟಿಂಗ್ಗೋಸ್ಕರ ಚೀಫ್ ಗೆಸ್ಟ್ ಆಗಿ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನನಗೆ ಫ್ಲಾಗ್ ಹೋಸ್ಟಿಂಗ್ ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲ. ಅಷ್ಟು ಚಿಕ್ಕ ವಯಸ್ಸೊಳಗೆ 10th ಒಳಗೆ ನಿಮಗೇನ್ರಿ ಹುಡುಗಾಟದ ಬುದ್ಧಿ ರೀ 10th. ಆ ಟೈಮ್ ಒಳಗೆ ನೀವು ಹೋಗಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತೀರಿ, ಅದು ಒಂದು ಸರ್ಕಾರಿ ಶಾಲೆಯಲ್ಲಿ, ವೀರೇಶ್ ಪಾಟೀಲ್ ಸರ್ ಇರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಅಂತಂದರೆ ಇಟ್ ವಾಸ್ ಅ ವೆರಿ ಗ್ರೇಟ್ಫುಲ್ ಡೇ ಫಾರ್ ಮೀ ಆ್ಯಂಡ್ ಫಾರ್ ಮೈ ಪೇರೆಂಟ್ಸ್ ಆಲ್ಸೋ. ನಮ್ಮ ಫಾದರು ಆಮೇಲೆ ನಮ್ಮ ಫಾದರ್ ಫ್ರೆಂಡ್ಸು ಒಂದಿಬ್ಬರು ಜನ ಸೇರಿಕೊಂಡು ಅಲ್ಲಿ ಹೋದ್ಮೇಲೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಒಂಚೂರು ಗೈಡ್ ಮಾಡಿದರೆ. ನಿಮ್ಗೆ ಗೊತ್ತಿರಂಗಿಲ್ಲ, ಅಲ್ಲಿ ಹೋಗಿ ಚಿಕ್ಕ ಮಕ್ಳು ಇರ್ತಾರೆ, ಟೀಚರ್ಸ್ ಸರ್ಸ್ಗಳಿರ್ತಾರೆ, ಅವ್ರಿಗೆ ನೀವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ, ಏನು ಹೇಳ್ತೀರಿ, ಏನು ಮಾತನಾಡಿ ಬರ್ತೀರಿ ಗುರುಗಳ ಬಗ್ಗೆ, ಗಣರಾಜ್ಯ ದಿನದ ಬಗ್ಗೆ ಏನಾರು ಮಾತಾಡ್ಬೇಕಲ್ಲ ಅಲ್ಲಿ ಹೋದ್ಮೇಲೆ. ಸ್ವಲ್ಪ ಹೇಳ್ಕೊಟ್ರು. ಅದ್ರ ಪ್ರಕಾರ ತಯಾರಾಗಿ ನಮ್ಮ ಮಮ್ಮಿ ನನಗೆ ಫುಲ್ಲು ಚೂಡಿದಾರ್ ಹಾಕಿ ಹೂ ಎಲ್ಲ ಮುಡಿಸಿ ಕಳಿಸಿದ್ರಪ್ಪ. ಸೊ ಜನವರಿ 26 ಆಬ್ವಿಯಸ್ಲಿ ನನ್ನ ಪೇರೆಂಟ್ಸ್ ನನ್ನ ಜೊತೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಅವರು ಇಬ್ರು ಟೀಚರ್ಸ್ ಇರೋದ್ರಿಂದ ಅವ್ರವ್ರ ಸ್ಕೂಲಿಗೆ ಅವ್ರು ಹೋದ್ರು. ಸೊ ನನ್ನ ಪರಿಚಯದವ್ರೊಬ್ಬರ ಜೊತೆ ಕಳಿಸ್ಕೊಟ್ರು. ಅಲ್ಲಿ ಹೋಗಿ ಗಾಡಿ ಮ್ಯಾಗಿಂದ ಇಳಿದ ಕೂಡಲೇ ನನಗೆ ಶಾಕ್ ರೀ. ಯಾಕಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ರೀ ಅದು. ಗೌರ್ಮೆಂಟ್ ಸ್ಕೂಲ್ ಒಳಗೆ ಅಕ್ಕಪಕ್ಕ ಎಲ್ಲ ಸ್ಟೂಡೆಂಟ್ಸ್ಗಳು ನಿಲ್ಲಿಸ್ಬಿಟ್ಟಾರ್ರಿ ಲೈನ್ ಆಗಿ. ಆಮೇಲೆ ಗುರುಗಳು ಎಲ್ಲ ಟೀಚರ್ಸ್ಗಳು ಸೈಡಿಗೆ ನಿಂತಾರ. ಲೇಡಿ ಟೀಚರ್ ಒಬ್ರು ಬಂದು ನನಗೆ ಕೈ ಮುಗಿದು ಬರ್ರಿ ಮೇಡಮ್ ನಮಸ್ತೆ ರೀ ಮೇಡಮ್, ಆರಾಮಿದ್ದೀರಿ ಅಂತ ಫುಲ್ ಹಿಂಗೆ ರೆಸ್ಪೆಕ್ಟ್ಫುಲ್ಲಿ ನನಗೆ ಇನ್ವೈಟ್ ಮಾಡ್ಕೊಳ್ಳೇತಾರ ಸ್ಕೂಲಿಗೆ. ನಾ ಇದನ್ನು ಡಿಸರ್ವ್ ಮಾಡ್ತೀನಿ ಅನ್ನೋ ಕನ್ಫ್ಯೂಷನ್ದಾಗ ನಾ ಅದೇನ್ರಿ. 10th ಹುಡುಗಿರಿ, ಒಂದು 10th ಹುಡುಗಿಗೆ ನೀವು ಒಂದು ಸ್ಕೂಲಿಗೆ ಚೀಫ್ ಗೆಸ್ಟಾಗಿ ಕರೆಸಿ ಇಷ್ಟೆಲ್ಲ ಸನ್ಮಾನದಿಂದ ನೀವು ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದೀರಿ ಅಂತಂದಾಗ ಆಬ್ವಿಯಸ್ಲಿ ಶಿ ವಿಲ್ ಬಿ ಇನ್ ದಿ ಶಾಕ್. ನಾನು ಅದೇ ಶಾಕಿಂದ ಒಳಗಡೆ ಹೋದೆ, ನಮಸ್ತೆ ರೀ ಅಂತಂದೆ. ಒಳಗೆ ಹೋದೆ, ಹುಡುಗರೆಲ್ಲ ಭಾಳ ಕ್ಯೂರಿಯಾಸಿಟಿಯಿಂದ ನಾನು ನೋಡ್ಲಿತ್ತಿದ್ರು. ಆ್ಯಂಡ್ ಭಾಳಷ್ಟು ಜನ ಅಂಗವೈಕಲ್ಯತೆಯಿಂದ ಇರ್ತಕ್ಕಂಥ ಹುಡುಗರನ್ನ ನಾನು ಆ ಸ್ಕೂಲ್ ಒಳಗೆ ನೋಡಿದೆ. ಅವತ್ತಿನ ದಿನ ಹೋದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಫ್ಲಾಗ್ ಹಾಸ್ಟಿಂಗ್ ಎಲ್ಲ ರೆಡಿ ಮಾಡಿದ್ರು, ಕರ್ಕೊಂಡು ಹೋದ್ರು. ಸೊ ಫ್ಲಾಗ್ ಹಾಸ್ಟಿಂಗ್ ಯಾವ ಹಗ್ಗ ಎಳಿಬೇಕಂತ ಗೊತ್ತಿಲ್ಲರಿ ನನಗೆ. ಅವ್ರು ಏನು ಮಾಡ್ತಾರೆ, ಒಂದು ಹಗ್ಗ ಹಿಂಗೆ ನನ್ನ ಕೈಗೆ ಕೊಡ್ತಾರೆ, ಅದನ್ನು ತೊಗೊಂಡು ಎಳಿರಿ ಅಂತಂದು ನಾನು ಹೇಳಿದೆ. ಸೊ ಹೂ ಎಲ್ಲ ಬಿತ್ತು, ಫ್ಲಾಗ್ ಹಾಸ್ಟಿಂಗ್ ಆಯಿತು, ಜನಗಣ ಮನ ಎಲ್ಲ ಆಯಿತು. ಆಫ್ಟರ್ ದ್ಯಾಟ್ ವೀರೇಶ್ ಸರ್ ಮಾತಾಡಿದ್ರು. ಚೀಫ್ ಗೆಸ್ಟ್ ಟಾಕ್ ಬೇಕಲ್ಲ ಇನ್ನು. ನಾ ರೀ ಚೀಫ್ ಗೆಸ್ಟ್, ನಾನು ರೀ. ಹಾಂ ರೀ. ಹಾಂ ನಂದು ಟಾಕ್ ಸ್ಟಾರ್ಟ್ ಆಯ್ತು ರೀ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಶುರು ಮಾಡಿದೆ. ಒಂದಿಷ್ಟು ಪಾಯಿಂಟ್ಗಳನ್ನು ಹೇಳ್ಬೇಕು ಅನ್ಕೊಂಡಿದ್ದೆ, ಅದನ್ನೆಲ್ಲ ನೀಟಾಗಿ ಅವ್ರಿಗೆ ಹೇಳಿದೆ, ಮಾತಾಡಿದೆ. ಆಮೇಲೆ ನನಗಲ್ಲಿ ಭಾಳ ಇಷ್ಟ ಆಗಿದ್ದ ಒಂದು ಪರಿಸರ ಏನು ಅಂತ ಕೇಳಿದ್ರೆ, ಆ ಸ್ಕೂಲಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ವೀರೇಶ್ ಸರ್ ಮಾತು ಮೀರ್ತಿರ್ಲಿಲ್ಲ.
ಅವ್ರು ಏನು ಹೇಳಿದ್ರು ಸೈ. ಆ್ಯಂಡ್ ಅಷ್ಟೇ ಆಕ್ಟಿವ್ ಆಗಿದ್ದರ್ರಿ ಅವರು. ಚಿಕ್ಕ ಹುಡುಗದಿಂದ ಹಿಡ್ಕೊಂಡು 1ನೇ ಕ್ಲಾಸ್ ಹುಡುಗ ಹಿಡ್ಕೊಂಡು 5ನೇ ಕ್ಲಾಸ್ವರೆಗೂ ಕೂಡ ಎಲ್ಲ ಹುಡುಗರು ಕೂಡ ಭಾಳ ಆಕ್ಟಿವ್ ಇಂದಿದ್ದರ್ರಿ. ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ, ಸರ್ ಏನ್ರಿ ಈ ಕೆಲಸ ಮಾಡ್ಲಿರಿ, ಸರ್ ಯಾವ ಕೆಲಸ ಮಾಡ್ಲಿರಿ, ಬಂದ್ ಸರಿ ಕೇಳಿರ್ತಿದ್ರು ಅವರು. ಸೊ ಆ ರೀತಿ ಒಂದು ಶಾಲೆನ ಅವ್ರು ನಡೆಸ್ತಾ ಇದ್ದಾರೆ ಅಂತಂದ್ರೆ ದ್ಯಾಟ್ ಕ್ರೆಡಿಟ್ ಗೋಸ್ ಟು ಹಿಮ್. ನಾನು ಅದನ್ನು ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ. ಸರ್ದು ನೇಚರ್, ಅವರಿಂದ ನಾವು ಭಾಳ ಕಲಿಬೇಕಾಗೈತಿ, ನಾ ಭಾಳ ಚಿಕ್ಕವಳು, ಇಲ್ಲಿ ಬಂದು ನನಗೆ ಇದೊಂದು ಅಪರ್ಚುನಿಟಿ ಕೊಟ್ರಿ, ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಇದೆಲ್ಲ ಆಯಿತು. ವೋಟ್ ಆಫ್ ಥ್ಯಾಂಕ್ಸು ಆಯಿತು. ಸ್ವಲ್ಪ ಟಿಫನ್ ಅರೇಂಜ್ ಮಾಡಿದ್ರು, ಅದು ಆಯಿತು. ಆ ಟಿಫನ್ ಟೈಮಲ್ಲಿ ಸರ್ ಒಂದು ಮಾತು ಹೇಳಿದ್ರು, ವೀರೇಶ್ ಪಾಟೀಲ್ ಸರ್, ನಿಮ್ಮ ಬಗ್ಗೆ ನಾನು ಮುಂಚೆ ಭಾಳ ಕೇಳಿದ್ದೀರಿ. ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬರುತ್ತೆ, ಬಿ ಒ ಆಫೀಸಿಂದ ಅರೇಂಜ್ ಮಾಡಿರುವಂತಹ ಎಸ್ಸೆ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಇರ್ತಾಳ್ರಿ ಹುಡುಗಿ ಯಾವಾಗಲೂ. ಆ್ಯಂಡ್ ಹಳ್ಳೊಳ್ಳಿ ಸರ್ ಮಗಳು, ಇದೆಲ್ಲ ಕೇಳಿದ್ವಿ. ಬಟ್ ನೀವು ಏನು ಅಂತ ನಿಜವಾಗ್ಲೂ ಆ ಭಾಷಣ ಸ್ಪರ್ಧೆಯಲ್ಲಿ ನಾವು ನೋಡಿದ್ವಿ, ನಿಮ್ಮ ಒಂದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಅದು ಇದು ಅಂತ ಸರ್ ನನಗೆ ಹೇಳಿದ್ರು. ಸೊ ಖುಷಿ ಆಯಿತು. ಅಷ್ಟು ದೊಡ್ಡ ವ್ಯಕ್ತಿ ನಿಮ್ಮತನವನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಒಳ್ಳೆತನ ನನ್ನಲ್ಲೂ ಇರ್ಬೋದೇನೋ ಅಂತ ನನಗೆ ಫೀಲ್ ಆಯಿತು, ಖುಷಿ ಆಯಿತು. ಅದಾದ ನಂತರ ಒಂದು ಇನ್ಸಿಡೆಂಟ್ ಆಯ್ತು ರೀ. ಅದನ್ನ ನೋಡಿದ ತಕ್ಷಣ ನಾ ಫುಲ್ ಇಳಿದು ಹೋದಿರಿ. ನಾ ಏನೂ ಅಲ್ಲ ಅನ್ಸ್ಬಿಡ್ತು ನನಗೆ. ಯಾಕಂತಂದ್ರೆ ನಾವೆಲ್ಲ ಒಳಗಡೆ ಕೂತ್ಕೊಂಡಿದ್ದೀವಿ, ಮಾತಾಡಾದ್ಮೇಲೆ ಟಿಫನ್ ಮಾಡ್ಬೇಕಂತ ಕೂತ್ಕೊಂಡಿದ್ವಿ. ಸರ್ ಇಲ್ಲ, ಸರ್ ಗಾಯಬ, ವೀರೇಶ್ ಸರ್ ಎಲ್ಲದಾರ ಅಂತ ಹೇಳಿ ಹೊರಗೆ ನೋಡಕ್ಕೆ ಹೋದ್ರೆ, ಸರು ಸರ್ಕಾರಿ ಶಾಲೆ ಒಳಗೆ ಹೊರಗಡೆ ಪ್ಯಾಸೇಜ್ ಒಳಗೆ ಹುಡುಗರೆಲ್ಲ ಕೂತ್ಕೊಂಡು ಹೆಂಗೆ ಬಿಸಿ ಊಟ ಉಂತಾರಲ್ಲ ಹಂಗೆ ಹುಡುಗರೆಲ್ಲ ಕುಂತಾವ್ರಿ. ಹೇಳದ್ನಲ್ಲ, ಅಂಗವಿಕಲತೆಯಿಂದ ಇರ್ತಕ್ಕಂಥ ಹುಡುಗರು ಜಾಸ್ತಿ ಇದ್ವು ಅಂತ ಹೇಳಿ ಅವರೆಲ್ಲ ಸಾಲ ಕುಂತಾರ್ರಿ. ಅವ್ರ ನಡು ವೀರೇಶ್ ಸರ್ ಕುಂತಾರ. ಅವರಿಗೆಲ್ಲ ಕೈತುತ್ತು ಮಾಡಿ ತಿನ್ನಿಸ್ಲಿರ್ತಾರ ಸರ್. ಪ್ರತಿಯೊಂದು ಹುಡುಗಗ ಸರ್ ಕೈತುತ್ತು ಮಾಡಿ ತಿನ್ನಿಸ್ಲಿರ್ತಾರ್ರಿ. ಇಂಥ ನಿಸ್ವಾರ್ಥ ಭಾವನೆ ನಾವು ಜಾಸ್ತಿ ಜನರೊಳಗೆ ನೋಡೋದನ್ನೇ ಇಲ್ಲ ರೀ. ಆ್ಯಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ಟೈಮ್. ಈ ಥರನೂ ಇರ್ತಾರ ಸರ್ಸ್ಗಳು ಅಂತ ನಾನು ನೋಡಿದ್ದು ಫಸ್ಟ್ ಟೈಮ್. ಐ ಆಮ್ ಸೋ ಲಕ್ಕಿ. ನಾನು ಪ್ರತಿ ಸರಿ ಹೇಳ್ತೀನಿ, ನಾನು ಎಷ್ಟು ಲಕ್ಕಿ ಇದ್ದೀನಿ ಅಂತಂದ್ರೆ, ಟೀಚರ್ಸ್ ಫ್ಯಾಮಿಲಿ ಒಳಗೆ ಬೆಳೆದು ಟೀಚರ್ಸ್ ಕಮ್ಯುನಿಟಿನಲ್ಲೆಲ್ಲ ನಾನು ಅವರು ನೋಡ್ತಾ ಇಂಥ ದೊಡ್ಡ ವ್ಯಕ್ತಿಗಳನ್ನು ನೋಡಿಕೊಂಡು ಅವ್ರ ವ್ಯಕ್ತಿತ್ವವನ್ನು ತಿಳ್ಕೊಂಡು ನಾನು ಬೆಳೆದಿರೋದ್ರಿಂದ ನಾನು ನನ್ನ ಕೈಲಾದಷ್ಟು ನಾನು ಮಾಡಬೇಕು ಸಹಾಯ ಅನ್ನುವಂಥ ಒಂದು ದಾರಿಲೇ ನಾನು ನಡ್ಕೊಂಡು ಬಂದಿದ್ದು. ಆ ಒಂದು ಇನ್ಸಿಡೆಂಟ್ ನನಗೆ ಇನ್ನೂ ಕಣ್ಣು ಮುಂದೆ ಕಟ್ಟದಂಗೆ ಐತ್ರಿ. ಅಂಗವಿಕಲತೆಯಿಂದ ಕೂಡಿರ್ತಕ್ಕಂಥ ಹುಡುಗರ್ರಿ, ಅವ್ರಿಗೆ ತಿನ್ಸ್ಲಿರ್ತಾರ, ಬಟ್ ಆ ತುತ್ತು ಬಾಯಿಯೊಳಗೆ ಹೋಗ್ತಾ ಇಲ್ಲ ಹುಡುಗರಿಗೆ. ಯಾಕಂದ್ರೆ ಅಗಿಯಕ್ಕಾಗಲ್ರಿ, ಫುಲ್ ಪ್ಯಾರಲೈಸ್ ಇದನ್ರಿ ಆ ಹುಡುಗ, ತಿನ್ನಕ್ಕಾಗ್ತಿಲ್ರಿ, ಎಲ್ಲ ಹಂಗೆ ಬೀಳ್ತಾ ಐತೆ. ಸರ್ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಅದನ್ನೆಲ್ಲ ಒರೆಸ್ಬಿಟ್ಟು ಅವ್ರ ಖರ್ಚಿಫಿಂದ ವಾಪಸ್ ಮತ್ತೆ ಅವ್ರು ಎಲ್ಲಾರ್ಗೂ ತುತ್ತು ಮಾಡಿ ತಿನ್ನಿಸ್ತಾ ಇರುವಂಥದ್ದು. ಅವ್ರ ಹೊಟ್ಟೆ ತುಂಬಿದ ಮೇಲೆ ಅವ್ರಿಗೆ ನೀರು ಕುಡಿಸಿ ಅವ್ರನ್ನ ಎಬ್ಸಿ ಕಳ್ಸಾದ್ಮೇಲೆ ಅವ್ರು ಒಳಗಡೆ ಬಂದು ಟಿಫನ್ ತಿನ್ನೋದು ಕೂತ್ಕೊಳ್ತಾರೆ. ವೀರೇಶ್ ಪಾಟೀಲ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಈಗಲೂ ಇದ್ದಾರ್ರಿ ಸರ್. ಐ ಡೋಂಟ್ ನೋ ಯಾವ ಸ್ಕೂಲ್ ಒಳಗೆ ಅವ್ರು ಇವಾಗ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀವು ನಮ್ಮ ಕಡೆಯವ್ರು ಯಾರಾದರೂ, ಉತ್ತರ ಕರ್ನಾಟಕದವ್ರು ಯಾರಾದರೂ ಸರ್ ಗೊತ್ತಿದ್ರೆ ನನಗೆ ದಯವಿಟ್ಟು ತಿಳಿಸಿ ಸರ್, ಯಾವ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಬೆಳೆದಂತಹ ವ್ಯಕ್ತಿ ಅಂತಂದ್ರೆ ಆಬ್ವಿಯಸ್ಲಿ ಅವರಲ್ಲಿ ಆಧ್ಯಾತ್ಮಿಕತೆಯ ಜ್ಞಾನ ಹೆಚ್ಚು ತುಂಬಿರುತ್ರಿ. ಲಾಸ್ಟ್ ಇಯರ್ ನವರಾತ್ರಿ ಹಬ್ಬಕ್ಕೆ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಟೀಚರ್ಸ್ ಎಲ್ಲ ಸೇರ್ಕೊಂಡು ಪ್ರವಚನಕ್ಕೆ ಅದೇ ವೀರೇಶ್ ಪಾಟೀಲ್ ಸರ್ನ ಕರೆಸಿದ್ರಂತ. ಬಟ್ ನನಗೆ ಮೀಟ್ ಆಗುವಂಥ ಭಾಗ್ಯ ಸಿಗಲಿಲ್ಲ. ಆದಷ್ಟು ಬೇಗ ಅವ್ರನ್ನ ಮೀಟ್ ಆಗೋದಕ್ಕೆ ಇಷ್ಟಪಡ್ತೀನಿ. ಅಚ್ಚರಿಯಲಾರದಂತಹ ಒಂದು ನೆನಪು. ಆ್ಯಂಡ್ ಎಸ್, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಥ್ಯಾಂಕ್ ಯು ಗೈಸ್. See you soon in the next video. Tata, bye bye, take care.